ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇದು ಗುಲ್ಬರ್ಗಾದಲ್ಲಿ ನಾನು ನಮ್ಮ ತಂಗಿ ಇಬ್ಬರು ಮಾರ್ಕೆಟ್ ಕೊಂಡೇವಿ. ಸೂಪರ್ ಮಾರ್ಕೆಟ್ಗೆ ಯಾಕೆ ಏನು ಅಂತ ನಿಮ್ಗೆ ಮುಂದೆ ವಿಡಿಯೋ ನೋಡ್ತಾ ಹೋಗಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ, ನಿಮಗೆ ಅರ್ಥ ಆಗುತ್ತೆ ಏನನ್ನೋದು ಕೂಡ ನಿಮ್ಗೆ ನಾನು ಹೇಳ್ತೀನಿ. ಹಾಗೆ ಇವಾಗ ಆಟೋನಾಗ ನಡೆದು ನೋಡಿ ಫ್ರೆಂಡ್ಸ್, ಯಾರೆಲ್ಲ ಗುಲ್ಬರ್ಗ ಮಂದಿ ಇದ್ದೀರಿ ಪ್ರತಿಯೊಬ್ಬರು ವಿಡಿಯೋಸ್ ನೋಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ಹಾಲ್ ಅಂತ ಆಪ್ಷನ್ ಇರುತ್ತೆ, ಅಲ್ಲಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಅಲ್ಲಿ ಪ್ರೆಸ್ ಮಾಡಿದರೆ ನಾವು ಮಾಡಿರುವ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ತಲುಪುತ್ತೆ, ನೀವು ನೋಡ್ಬೋದು. ಇಲ್ಲಿ ನನ್ನ ತಂಗಿ ಬ್ಲೌಸ್ ತೊಗೊಳಕ್ಕೆ ಹೋಗ್ತಾ ಇದ್ದಾಳ್ರಿ. ಸೀರೆ ಮ್ಯಾಚಿಂಗ್ ಬ್ಲೌಸ್ ಇಲ್ಲಿ ಸಿಗುತ್ತೆ, ಹಾಗಾಗಿ ತೊಗೊಂಡ್ಬಿಟ್ಟು ಇವಾಗ ನಾವು ಮತ್ತೆ ಮಾರ್ಕೆಟ್ ಒಳಗೆ ನಡೆದೀವಿ ನೋಡ್ರಿ. ಏನು ತೊಗೊಳ್ತೀವಿ ಏನು ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ ರೀ. ಸೀರೆ ಬ್ಲೌಸಿಗೆ ಮಣಿಗಳು ಹಚ್ಚೋದಿತ್ತು, ಹಾಗಾಗಿ ಇಲ್ಲೆಲ್ಲೇ ಮಾರ್ಕೆಟ್ನಾಗ ತುಂಬಾ ಸಿಗುತ್ತೆ, ಎಲ್ಲ ವೆರೈಟಿ ಸಿಗುತ್ತೆ. ಹಾಗಾಗಿ ನಾನು ನನ್ನ ತಂಗಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿರಿ ಫುಟ್ಪಾತಲ್ಲಿ ಯಾವ ಥರ ಅಂಗಡಿಗಳಿದೆ, ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಡ್ರೆಸ್ ಇರ್ಬೋದು, ಪರ್ಸು, ವೆನಿಟಿ ಬ್ಯಾಗ್, ಈ ಥರ ಹಲವಾರು ರೀತಿಯ ಇಲ್ಲಿ ಸಿಗ್ತಾವ್ರಿ. ಇಲ್ಲಿ ನೋಡ್ರಿ ಕಿವಿಯ ಒಳಗೆ ಓಲೆಗಳು ಇವೆಲ್ಲನೂ ರೋಡ್ ಸೈಡಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗೆ ಇವಾಗ ಬಂದೀವಿ ನೋಡ್ರಿ ಅಂಗಡಿಗೆ. ಇವಾಗ ಬ್ಲೌಸು ಮ್ಯಾಚಿಂಗ್ ಇದು ಮಾಡಿ ತೊಗೊಳ್ತಾ ಇದ್ದಾಳೆ ಅವಳು. ಅದು ಒಂದು ಈಗ ಇದ್ದಾಳಲ್ಲ ಫ್ರೆಂಡ್ಸ್, ಅದನ್ನು ಬ್ಲೌಸು ಎಷ್ಟು ಅಂದ್ರೆ 1,500 ರೂಪಾಯಿ ಕೊಟ್ಟು ವರ್ಕ್ ಮಾಡಿಸ್ಯಾಳ್ರಿ. ವರ್ಕ್ ಮಾಡಿಸಿ ಅದಕ್ಕೆ ಮಣಿಗಳು ಹಚ್ಚೋದು ಅದ ಅಂತ ಅಂದ್ಬಿಟ್ಟು ತೋಳಿಗೆ ಇವಾಗ ತೊಗೊಂಡು ಬಂದಾಳ್ರಿ. ಅದು ನೋಡಿಬಿಟ್ಟು ಮ್ಯಾಚಿಂಗ್ ತೊಗೋತಾ ಇದ್ದಾಳ್ರಿ. ಇಲ್ಲೆಲ್ಲ ಕಾಣಿಸ್ತಾವಲ್ರಿ ಮಣಿಗಳು. ಹಾಗಾಗಿ ಯಾವ ಥರ ಹಚ್ಚೋದು ಅನ್ನೋದು ಕೂಡ ನಾನು ಇನ್ನೊಂದು ವಿಡಿಯೋದಾಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಕಮೆಂಟ್ಸಲ್ಲಿ ತಿಳಿಸಿ. ನೋಡಿರಿ ಇವಾಗೆಲ್ಲ ನಾನು ನನ್ನ ತಂಗಿ ಖರೀದಿ ಮಾಡಕತ್ತೀವ್ರಿ. ಇನ್ನೊಂದು ಕೇಳಿದ್ವಿ ರೀ, ಅದು ಸಿಗಲಿಲ್ಲ, ಅಂದರೆ ದಪ್ಪ ಇತ್ತು ಮಣಿ, ಹಂಗಾಗಿ ಒಂದ್ರದ್ದು ಮಾತ್ರ ತೊಗೊಂಡಳು. ಮತ್ತು ಇನ್ನೊಂದು ಚಿಕ್ಕ ಚಿಕ್ಕದಿತ್ತು, ರೆಡ್ ಕಲರ್ ಬ್ಲೌಸಿಗೆ ಏನು ತೊಗೊಂಡವಲ್ಲ ಬ್ಲೌಸ್ ಪೀಸು, ಅದಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡಳು. ಬೇರೆ ಅಂಗಡಿಯಲ್ಲಿ ಕೇಳಿದ್ವಿ, ಅದೇ ಥರ ಸಿಗಲಿಲ್ಲ. ಹಂಗಾಗಿ ಇಲ್ಲಿ ನೋಡಿರಿ ಈ ಥರ ಮಣಿಗಳು ಅದಾವ್ರಿ, ಬ್ಲೌಸಿಗೆ ಹಚ್ಚೋವು, ತೋಳಲ್ಲಿ ಹಚ್ಚೋದು. ತುಂಬಾ ಚೆನ್ನಾಗಿ ಎಲ್ಲ ಥರನೂ ಸಿಗುತ್ತೆ ಈ ಥರ ಅಂಗಡಿಯಲ್ಲಿ. ಅಲ್ಲಿ ಒಳಗಡೆ ಮಾರ್ಕೆಟ್ ಒಳಗೆ ಹೋಗ್ಬೇಕು ರೀ, ಸೂಪರ್ ಮಾರ್ಕೆಟ್ ಅಂದ್ಬಿಟ್ಟು. ಅಲ್ಲಿ ಪ್ರತಿಯೊಂದು ಬ್ಯಾಗ್ಸ್ ಇರ್ಬೋದು ಎಲ್ಲನೂ ಸಿಗುತ್ತೆ ಅಲ್ಲಿ. ಇಂಥದ್ದೇ ಸಿಗಲ್ಲ ಅಂತಲ್ಲ, ಎಲ್ಲನೂ ಸಿಗುತ್ತೆ. ಇದು ನೋಡಿದರೆ ನನಗೆ ಬೆಂಗಳೂರಲ್ಲಿ ಸೇಮ್ ಬೆಂಗಳೂರು ಕಂಡಂಗೆ ಆಗುತ್ತೆ. ನಾನು 1 ಇಯರ್ ಬೆಂಗಳೂರಲ್ಲಿದ್ದೆ. ಹಾಗಾಗಿ ನೋಡಿ ಇದು ಭರಣೆ ಕೇಳಿದ್ದೀವಿ ರೀ, ಅವರು ಹೇಳಿದರು 180 ಅಂತ ಹೇಳಿದರು. ನಾವು 100 ಕೊಡು ಅಂತ ಹೇಳಿದ್ವಿ, ಅವರು ಇಲ್ಲ ಬರೋಲ್ಲ ಅಂತ ಹೇಳಿದ್ರಿ. ಚಿಕ್ಕದದ ಫ್ರೆಂಡ್ಸ್, ಹಂಗಾಗಿ ನಾವು ಆ ರೇಟಿಗೆ ಕೇಳಿದ್ವಿ. 80 ರುಪೀಸ್ ಏನು ಕೇಳಿದ್ವಿ, ಅವನು ಇಲ್ಲ ಅಂತ ಹೇಳಿದನು. 100 ಇಲ್ಲ 120 ಕೊಡ್ತೀನಿ ಅಂತ ಹೇಳಿದನು. ಬೇಡ ಅಂದ್ಬಿಟ್ಟು ತುಟ್ಟಿ ಆಗುತ್ತೆ ಅಂದ್ಬಿಟ್ಟು ನಾವು ತೊಗೊಳ್ಳಿಲ್ಲ. ತುಂಬ ಚಿಕ್ಕದಿತ್ತು, ಜಾಸ್ತಿ ಇಲ್ಲೆಲ್ಲ ಮುಸ್ಲಿಮ್ ಇರುತ್ತೆ ನೋಡಿ ಫ್ರೆಂಡ್ಸ್. ಮಾರೋದು ಅವೆಲ್ಲನೂ ಮಾಡೋರು ಅವರೇ ಜಾಸ್ತಿ, ಅವ್ರಿಗೆಲ್ಲನೂ ಗುರುತಿರುತ್ತೆ ಯಾವ ರೇಟ್ ಏನು ಅನ್ನೋದು. ಹೊರಗಡೆಯಿಂದ ತರಿಸಿರ್ತಾರಲ್ಲ ಫ್ರೆಂಡ್ಸ್, ಹಂಗಾಗಿ ತುಂಬಾ ಅವ್ರದ್ದೇ ಜಾಸ್ತಿ ಅಂಗಡಿಗಳಿದೆ ನೋಡಿ. ಇಲ್ಲಿ ನೋಡ್ತಾ ಹೋಗಿ ಯಾವ ಥರ ಇದೆ ಅಂಗಡಿ ನಮ್ಮ ಗುಲ್ಬರ್ಗ ಸಿಟಿಯಲ್ಲೇ ಅಂತ ಅಂದ್ಬಿಟ್ಟು. ಅವಳು ಹೋಗ್ತಾ ಇರೋದು, ನನ್ನ ತಂಗಿ ಮತ್ತು ನನ್ನ ಮಗ ಬಂದಿದ್ನು. ಏನು ಬಿಸಿಲು ಅಂತೀರಿ ಫ್ರೆಂಡ್ಸ, ತುಂಬಾ ತಲೆ ತಿರುಗಿ ಹೋಗ್ತಾ ಇತ್ತು ನೋಡಿ. ಡೈಲಿ ಯೂಸಿಗೆ ಪ್ಲಾಜೋ ಪ್ಯಾಂಟ್ ಕೇಳ್ತಾ ಇದ್ದಾಳೆ ನನ್ನ ತಂಗಿ. ಅವನು ಹೇಳಿದ್ನು 150 ಅಂತ ಹೇಳಿದ್ದೀನು, 300ಗೆ 2 ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ಹಂಗಾಗಿ ಅದೇನು ಕಾಣಿಸುತ್ತಲ್ಲ ಪಿಂಕ್, ಅದನ್ನೇ ತೊಗೊಂಡ್ಳು ನನ್ನ ತಂಗಿ. ಒಂದಿತ್ತಂತ ಅವಳ ಕಡೆ, ಹಾಗಾಗಿ ಮತ್ತು ಅವಳು ಒಂದೇ ತೊಗೊಂಡ್ಳು ಪ್ಯಾಂಟ್. ನಾನು ತೊಗೊಂಡ ನಂತರ ನಿಮಗೂ ತೋರಿಸ್ತೀನಿ, ಶೇರ್ ಮಾಡ್ತೀನಿ ಯಾವ ಥರ ಇದೆ ಅನ್ನೋದು ಕೂಡ.
ಅವಳಿಗೆ ಬಿಡೋಕ್ಕೆ ಮನಸ್ಸಿಲ್ಲ. 120ಗೆ ಕೇಳಿದ್ವಿ, ಅವನು ಕೊಡಲ್ಲ ಅಂದನು. 150ಗೆ 250ಗೆ 2 ಕೊಡು ಅಂತಂದರೆ ಕೊಡಲಿಲ್ಲ ಅವನು. ಮತ್ತು ಎಲ್ಲಿ ಅಂದ್ಬಿಟ್ಟು ಇರಲಿ ಚೆನ್ನಾಗಿದೆ ಅಂತಂದು 150ಗೆ ತೊಗೊಂಡಿವಿ ರೀ. ಅದು ಮನೆಗೆ ಬಂದು ಸ್ವಲ್ಪ ಹೊತ್ತಿಗೆ ನೋಡಿರಿ ಎಷ್ಟೊಂದು ಮಳೆ, ಗುಡುಗು ಮಿಂಚು ಈ ಥರ ತುಂಬಾ ಮಳೆ ಬಂತು ಫ್ರೆಂಡ್ಸ. ನಾವು ಗುಲ್ಬರ್ಗ ಬಂದ ತಕ್ಷಣವೇ ಅಲ್ಲಿ ಹೋದ ನಂತರ ಮೊದಲನೇ ಮಳೆ ನೋಡಿರಿ. ಮಕ್ಕಳು ನೀರಲ್ಲಿ ಆಡ್ತಾ ಇದ್ದಾರೆ ಹೊರಗಡೆ. ಬೇರೆ ಮಕ್ಕಳು ರೀ, ನಮ್ಮ ಹುಡುಗರು ಮನೆಯಲ್ಲೇ ಇದ್ದರು ನೋಡಿರಿ. ಇಲ್ಲೆಲ್ಲ ನೀರು ನಿಂತುಬಿಟ್ಟಿದೆ. ತುಂಬ ಅಂದ್ರೆ ತುಂಬ ಮಳೆ ಬಂದುಬಿಟ್ಟಿದೆ ನೋಡಿ ಫ್ರೆಂಡ್ಸ. ನಾವು ಗುಲ್ಬರ್ಗ ಹೋದ ನಂತರ ಮೊದಲನೇ ಮಳೆನೇ ಅಂತ ಅನ್ಬೋದು. ತುಂಬ ಸೆಕೆ ಇತ್ತು ನಾವು ಹೋದಾಗಿಂದ. ಆನಂತರ ಅವತ್ತಿನ ದಿನ ಮಾರ್ಕೆಟ್ಗೆ ಹೋಗಿ ಬಂದ ನಂತರ ತುಂಬ ಅಂದ್ರೆ ತುಂಬ ಮಳೆ ಫ್ರೆಂಡ್ಸ. ಗುಡುಗು ಮಿಂಚು ಏನಪ್ಪ ಬೇಡ ಅಂತ ಮಳೆ ಆಯಿತು ನೋಡಿ ಫ್ರೆಂಡ್ಸ. ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.